ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ದಿನಾಂಕ 4/10/2020 ನಡೆದಂತಹ ಕರ್ನಾಟಕ TET ಪರೀಕ್ಷೆಯ ಇಂಗ್ಲಿಷ್ ಭಾಷಾ ಪತ್ರಿಕೆ 6ರಿಂದ 8ನೇ ತರಗತಿ ವಿಭಾಗದ ಇಂಗ್ಲಿಷ್ ಭಾಷಾ ಪತ್ರಿಕೆಯ ಕೀ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಇವು ಅಂತಿಮವಾದ ಕೀ ಉತ್ತರಗಳಲ್ಲ, ಇಲಾಖೆ ಪ್ರಕಟ ಮಾಡುವಂಥ ಕೀ ಉತ್ತರಗಳೇ ಅಂತಿಮವಾಗಿರ್ತವೆ. ನಿಮಗೇನಾದರೂ ಸಂದೇಹ ಕಂಡು ಬಂದರೆ, ಯಾವುದಾದ್ರೂ ಪ್ರಶ್ನೆ ಬಗ್ಗೆ ನಿಮಗೆ ಸಂದೇಹ ಉಂಟಾದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಮತ್ತೊಮ್ಮೆ ಅದನ್ನು ಚೆಕ್ ಮಾಡಲಾಗುತ್ತೆ. ಇದನ್ನು ಹೊರತುಪಡಿಸಿ ಇಲಾಖೆ ಪ್ರಕಟ ಮಾಡ್ತಕ್ಕಂಥ ಉತ್ತರ ಅಂತಿಮವಾಗಿರ್ತವೆ. ಪ್ರಶ್ನೆಗಳನ್ನು ನೋಡೋಣ. 31ರಿಂದ 35ನೇ ಪ್ರಶ್ನೆಗೆ ಪ್ಯಾಸೇಜನ್ನು ಕೊಟ್ಟಿದ್ದಾರೆ. ಆ ಪ್ಯಾಸೇಜನ್ನು ಓದ್ಕೊಂಡು ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, ಅದನ್ನು ಉತ್ತರಿಸಬೇಕು. ಸೊ ಅದನ್ನು ಓದ್ಕೊಳ್ಳಿ. 31ನೇ ಪ್ರಶ್ನೆ ನೋಡಿ. ರಾಬರ್ಟ್ ವೆಂಟ್ ಟು ದ ಅದರ್ ಸೈಡ್ ಆಫ್ ದಿ ರೋಡ್ ಬಿಕಾಸ್. ರಾಬರ್ಟ್ ವೆಂಟ್ ಟು ದ ಅದರ್ ಸೈಡ್ ಆಫ್ ದಿ ರೋಡ್. ಸೊ ಪ್ಯಾಸೇಜನ್ನು ಓದ್ಕೊಂಡ್ರೆ ನಿಮಗೆ ಸರಿಯಾದಂಥ ಉತ್ತರವನ್ನು ಗುರುತಿಸ್ಬೋದು. ಸೊ ಆಪ್ಷನ್ 2, ಈ ವಾಂಟೆಡ್ ಟು ಸಿ ವೈ ದ ಕ್ರೌಡ್ ಹ್ಯಾಸ್ ಗ್ಯಾದರ್ಡ್. ಈ ಒಂದು ಕಾರಣಕ್ಕೋಸ್ಕರ ಆತ ಅದರ್ ಸೈಡ್ ಆಫ್ ದಿ ರೋಡ್ಗೆ ಹೋಗಿರ್ತಾನೆ. ಆಪ್ಷನ್ 2 ಸರಿಯಾದಂಥ ಉತ್ತರ. ದ ವರ್ಡ್ ಪೇಮೆಂಟ್ ಇನ್ ದ ಪ್ಯಾಸೇಜ್ ಮೀನ್ಸ್. ಈ ಒಂದು ಪ್ಯಾಸೇಜ್ನಲ್ಲಿ ಈ ಒಂದು ಪದ ಯಾವ ಅರ್ಥವನ್ನು ಕೊಡ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. 32ನೇ ಪ್ರಶ್ನೆ ಸರಿಯಾದ ಉತ್ತರ, ಎ ಪ್ಯಾತ್ ಅಟ್ ದಿ ಸೈಡ್ ಆಫ್ ದ ರೋಡ್ ಫಾರ್ ಪೀಪಲ್ ಟು ವಾಕ್ ಆನ್. ಸೊ ಫುಟ್ಪಾತ್ ಅನ್ನೋ ಒಂದು ಅರ್ಥವನ್ನು ಕೊಡ್ತದೆ, ಜನರು ಓಡಾಡ್ತಕ್ಕಂಥ ಒಂದು ಅರ್ಥವನ್ನು ಈ ಒಂದು ಪ್ಯಾಸೇಜಲ್ಲಿ ಈ ಒಂದು ಪದ ಕೊಡ್ತದೆ. ಆಪ್ಷನ್ 2 ಸರಿಯಾದ ಉತ್ತರ. ದ ನೌನ್ ಫಾರ್ಮ್ ಆಫ್ ಪರ್ಫಾರ್ಮ್. ಪರ್ಫಾರ್ಮ್ ಪದದ ನೌನ್ ಫಾರ್ಮ್ ಏನಾಗಿರ್ತದೆ ಅಂತ ಪ್ರಶ್ನೆ. 33ನೇ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ 4, ಪರ್ಫಾರ್ಮೆನ್ಸ್. ಆಪ್ಷನ್ 4 ಸರಿಯಾದ ಉತ್ತರ. ದ ಓಲ್ಡ್ ಮ್ಯಾನ್ ಲೆಟ್ ಔಟ್ ಎ ಲೌಡ್ ಕ್ರೈ ಸಡನ್ಲಿ ಇನ್ ಆರ್ಡರ್ ಟು. 34ನೇ ಪ್ರಶ್ನೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಲೆಟ್ ದ ಕ್ರೌಡ್ ನೋ ದ್ಯಾಟ್ ಹಿಸ್ ಡಾಂಕಿ ವಾಸ್ ಡೆಡ್. ಆಪ್ಷನ್ 2 ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಗುತ್ತೆ. ದ ಮಂಕೀಸ್ ಟ್ರಿಕ್ಸ್ ಹಿ ಸೂನ್ ಡಿಸ್ಕವರ್ಡ್ ವೇರ್ ಇನ್ ನೋ ವೇ ರಿಮಾರ್ಕಬಲ್. ದ ಅಂಡರ್ಲೈನ್ಡ್ ವರ್ಡ್ ಇನ್ ದ ಅಬೋವ್ ಸೆಂಟೆನ್ಸ್ ಇಸ್ ವಾಟ್. ಈ ರಿಮಾರ್ಕಬಲ್ ಅನ್ನೋ ಒಂದು ಪದಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ. ಸೊ ಇದು ಏನು, ಯಾವ ಒಂದು ಇದಕ್ಕೆ ಬರ್ತದೆ, ನೌನ, ವರ್ಬ, ಅಡ್ವರ್ಬ, ಅಬ್ಜೆಕ್ಟಿವ್ ಅಂತ ಪ್ರಶ್ನೆ. 35ನೇ ಪ್ರಶ್ನೆ ಸರಿಯಾದಂಥ ಉತ್ತರ ಇದೊಂದು ಅಬ್ಜೆಕ್ಟಿವ್. ಆಪ್ಷನ್ 4. 36ರಿಂದ 40 ತನಕ ಒಂದು ಪೊಯಮನ್ನು ಕೊಟ್ಟಿದ್ದಾರೆ. ಈ ಒಂದು ಪೊಯಮನ್ನು ಓದ್ಕೊಂಡು ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಪ್ರಶ್ನೆಗೆ ಉತ್ತರಗಳನ್ನು ಕೊಡಬೇಕು. ದ ಪೊಯಮ್ ಇಸ್ ಎ ಕಾನ್ವರ್ಸೇಷನ್ ಬಿಟ್ವೀನ್. ಈ ಮೇಲ್ಗಡೆ ಪೊಯಮ್ ಓದಿದ್ರೆ ಅದು ಯಾವ ಇಬ್ಬರು ವ್ಯಕ್ತಿಗಳ ನಡುವಿನ ಕಾನ್ವರ್ಸೇಷನ್ ಆಗಿದೆ, ಸಂವಹನ ಆಗಿದೆ ಅಂತ ಪ್ರಶ್ನೆ. 36ನೇ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ 2, ಗೋಬ್ಲೆಟ್ ಮತ್ತು ಪೊಯೆಟ್ ನಡುವಿನ ಒಂದು ಸಂವಹನ. ಆಪ್ಷನ್ 2. ಇನ್ ದ ಪೊಯಮ್ ಐ ರೆಫರ್ಸ್ ಟು. ಈ ಪೊಯಮ್ನಲ್ಲಿ ಐ ಅನ್ನೋ ಒಂದು ಶಬ್ದ ಬರ್ತದೆ. ನಾನು ಅನ್ನೋದು ಯಾವ ಒಂದು ವ್ಯಕ್ತಿಯನ್ನು ಇಲ್ಲಿ ರೆಫರ್ ಮಾಡ್ತಾ ಇದೆ ಅಂತ. 37ನೇ ಪ್ರಶ್ನೆ ಸರಿಯಾದ ಉತ್ತರ ಗೋಬ್ಲೆಟ್. ಆಪ್ಷನ್ 3. ಅಕಾರ್ಡಿಂಗ್ ಟು ದ ಪೊಯಮ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ಇಸ್. ಕೆಳಕೊಳ್ಳೆ 4 ಸ್ಟೇಟ್ಮೆಂಟ್ಸ್ನ ಕೊಟ್ಟಿದ್ದಾರೆ. ಪೊಯಮನ್ನು ಓದ್ಕೊಂಡ್ಮೇಲೆ ಈ ಒಂದು 4 ಸ್ಟೇಟ್ಮೆಂಟಲ್ಲಿ ಯಾವುದು ಎಕ್ಸಾಕ್ಟಾಗಲಿ ಕರೆಕ್ಟ್ ಅಂತ ಗುರುತಿಸಬೇಕು. 38ನೇ ಪ್ರಶ್ನೆಗೆ ಸರಿಯಾದ ಉತ್ತರ 3 ಆಯ್ಕೆ. ದ ಗಾಬ್ಲೆಟ್ ವಾಸ್ ಹ್ಯಾಪಿ ವಿತ್ ಇಟ್ಸ್ ಫಾಸ್ಟ್ ಲೈಫ್. ಆಪ್ಷನ್ 3 ಸರಿಯಾದಂಥ ಉತ್ತರ. ದ ಎಕ್ಸ್ಪ್ರೆಷನ್ ವಿಚ್ ಸ್ಟೇಟ್ಸ್ ದಟ್ ಗಾಬ್ಲೆಟ್ ವಾಂಟೆಡ್ ಫ್ರೀಡಮ್ ಇಸ್. ಸೊ 39ನೇ ಪ್ರಶ್ನೆ. 39ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಟು ಬ್ರೇಕ್ ಅವೇ. ಆಪ್ಷನ್ 4. ನೆಕ್ಸ್ಟು ಸ್ಲೀಪ್ಗೆ ಡೀಪ್ ಅಂತ ಕೊಟ್ಟಿದ್ದಾರೆ. ವೀಲ್ಗೆ ಏನಾಗುತ್ತೆ ಅಂತ ಕೇಳಿದ್ದಾರೆ. 40ನೇ ಪ್ರಶ್ನೆ ಸರಿಯಾದ ಉತ್ತರ ವೀಲ್, ಫೀಲ್. 41ರಿಂದ 45 ತನಕ ಒಂದು ಪಿಕ್ಚರನ್ನು ಕೊಟ್ಟಿದ್ದಾರೆ. ಕೆಲವೊಂದಿಷ್ಟು ಸಮರಿಸ್ತಾ ಕೊಟ್ಟಿದ್ದಾರೆ. ಅದನ್ನು ನೀವು ಓದ್ಕೊಂಡು ಆ ಒಂದು ಪ್ರಶ್ನೆಗೆ ಉತ್ತರಗಳನ್ನು ಕೊಡಬೇಕು. ದ ಟ್ರೈನ್ ಸ್ಟಾಪ್ಸ್ ಆನ್. ಈ ಟ್ರೈನ್ ಎಲ್ಲಿ ನಿಂತ್ಕೊಳ್ಳುತ್ತೆ, ಈ ಚಿತ್ರಗಳನ್ನು ಒಂದ್ಸಲ ಕ್ಲೀನಾಗಿ ನೋಡ್ಕೊಳ್ಳಿ, ನಂತರ ಈ ಪ್ರಶ್ನೆಗಳು ಉತ್ತರ ಕೊಡ್ಬೋದು. ದ ಟ್ರೈನ್ ಸ್ಟಾಪ್ಸ್ ಆನ್ ವಾಟ್. ಕೆಳಗೆ ಕೊಟ್ಟಿರೋ 4 ಆಯ್ಕೆಗಳಲ್ಲಿ ಟ್ರೈನ್ ಎಲ್ಲಿ ನಿಲ್ಲುತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಮಾರ್ಕೆಟ್ ಸ್ಟ್ರೀಟಲ್ಲಿ ಟ್ರೈನ್ ನಿಲ್ಲುತ್ತೆ. ಆಪ್ಷನ್ 3. ಇಫ್ ಯು ಆರ್ ಅಟ್ ದಿ ಜಂಕ್ಷನ್ ಆಫ್ ದಿ 3rd ಸ್ಟ್ರೀಟ್ ಆ್ಯಂಡ್ ದ ಮಾರ್ಕೆಟ್ ಸ್ಟ್ರೀಟ್, ದ ಮ್ಯೂಸಿಯಮ್ ಇಸ್ ಇನ್ ದಿಸ್ ಕಾರ್ನರ್. ಯಾವ ಕಾರ್ನರಲ್ಲಿ ಬರುತ್ತೆ ಅಂತ. ಒಂದು ಪಕ್ಷ ನೀವು ಜಂಕ್ಷನ್ ಆಫ್ ದಿ 3rd ಸ್ಟ್ರೀಟ್ ಮತ್ತು ಮಾರ್ಕೆಟ್ ಸ್ಟ್ರೀಟಲ್ಲಿದ್ದರೆ ಮ್ಯೂಸಿಯಂ ಯಾವ ಕಾರ್ನರಲ್ಲಿ ಬರುತ್ತೆ ಅಂತ ಕೇಳಿದರೆ ಸೌತ್ ವೆಸ್ಟಲ್ಲಿ ಬರುತ್ತೆ. ಆಪ್ಷನ್ 2. ದ ಮಾರ್ಕೆಟ್ ಸ್ಟ್ರೀಟ್ ಹ್ಯಾಸ್ ಎ ವಾಟ್. ಮಾರ್ಕೆಟ್ ಸ್ಟ್ರೀಟಲ್ಲಿ ಏನಿದೆ ಅಂತ. 43ನೇ ಪ್ರಶ್ನೆ ಸರಿಯಾದ ಉತ್ತರ ಕಮ್ಯುನಿಟಿ ಸೆಂಟರ್ನಲ್ಲಿ ನಾವು ಕಾಣ್ಬೋದು ಚಿತ್ರದಲ್ಲಿ. ದ ಸಿಂಬಲ್, ಇಲ್ಲಿ ಕೊಟ್ಟಿರ್ತಕ್ಕಂಥ ಸಿಂಬಲ್ ಏನನ್ನು ಇಂಡಿಕೇಟ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಹೊರಗಡೆ ನೋಡಿರ್ತಾರೆ ಇದನ್ನು. ರೈಲ್ವೆ ಟ್ರ್ಯಾಕನ್ನು ಇದು ಇಂಡಿಕೇಟ್ ಮಾಡುತ್ತೆ. The community center is dash the police station and the fire station.
ಕೆಳಕೊಟ್ಟಿರ್ತಕ್ಕಂಥ 4 ಪದಗಳಲ್ಲಿ ಅಲ್ಲಿಗೆ ಆ ಒಂದು ಸೆಂಟೆನ್ಸ್ ಪರಿಪೂರ್ಣ ಆಗಬೇಕು ಅಂದರೆ ಯಾವ ಪದವನ್ನು ಸೇರಿಸಬೇಕು ಅಂತ ಕೇಳಿದ್ದಾರೆ. ಸೊ ನೆಕ್ಸ್ಟ್ ಟು ದ ಕಮ್ಯುನಿಟಿ ಸೆಂಟರ್ ನೆಕ್ಸ್ಟ್ ಟು ದ ಪೊಲೀಸ್ ಆ್ಯಂಡ್ ದ ಫೈರ್ ಸ್ಟೇಷನ್, ಈ ಒಂದು ಪದ ಸರಿಯಾಗುತ್ತೆ. ಆಪ್ಷನ್ 2 ಸರಿಯಾದ ಉತ್ತರ. ವೈಲ್ ಡೆವಲಪಿಂಗ್ ದ ಸ್ಕಿಲ್ ಆಫ್ ರೀಡಿಂಗ್ ಥ್ರೂ ದ ಪೋನಿಕ್ ಮೆಥಡ್ ಎ ಟೀಚರ್ ಫೆಸಿಲಿಟೇಟ್ ಅ ಲರ್ನಿಂಗ್ ಥ್ರೂ ವಾಟ್, ಕೆಳಗೆ ಕೊಟ್ಟಿರೋ 4 ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಸೌಂಡ್ಸ್. ನೆಕ್ಸ್ಟ್ ಕ್ವೆಶನ್ ನೋಡಿ, ದ ಫುಲ್ ಫಾರ್ಮ್ ಆಫ್ TPR, ಎ ಮೆಥಡ್ ಎವಾಲ್ವ್ಡ್ ಬೈ ಜೇಮ್ಸ್ ಆಸರ್, ಆ್ಯನ್ ಎಕ್ಸ್ಪೆರಿಮೆಂಟ್ ಸೈಕಾಲಜಿಸ್ಟ್. ಅವರ ಒಂದು ಎಕ್ಸ್ಪೆರಿಮೆಂಟಲ್ಲಿ TPR ಅಂತ ಬಳಸ್ತಾ ಇದ್ರು, ಅದರ ಫುಲ್ ಫಾರ್ಮ್ ಏನು ಅಂತ 47ನೇ ಪ್ರಶ್ನೆನ ಕೇಳಿದ್ದಾರೆ. ಪ್ರಶ್ನೆಗೆ ಸರಿಯಾದ ಉತ್ತರ ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್. ಆಪ್ಷನ್ 1. ಲಿಸನಿಂಗ್ ಟು ಎ ಸ್ಪೀಚ್ ಟು ಕಂಪೇರ್ಡ್ ಯೂಸಿಂಗ್ ಎ ರೇಡಿಯೋ ಇನ್ ಲರ್ನಿಂಗ್ ಥ್ರೋ ವಾಟ್ ಅಂತ ಕೇಳಿದ್ದಾರೆ. ರೇಡಿಯೋಗಳಲ್ಲಿ ನಾವು ಕೇಳ್ತಕ್ಕಂಥದ್ದು ಆಪ್ಷನ್ 4 ಆಡಿಯೋ ಏಡ್ಸ್. ಓಕೆ, ಇನ್ ದಿಸ್ ಆ್ಯಕ್ಟಿವಿಟಿ ಸಮ್ choose to speak in favor of the topic, some present their views against the topic, that is they argue. ಇದನ್ನು ಏನಂತ ಕರೀತಾರೆ? ಪರ ವಿರೋಧಗಳ ಚರ್ಚೆ, ಅದನ್ನು ಡಿಬೇಟ್ ಅಂತ ಕರೀತಾರೆ. ಆಪ್ಷನ್ 3 ಸರಿಯಾದ ಉತ್ತರ. ಲತೇಶ್ ರೈಟ್ಸ್ ದ ವರ್ಡ್ ಫೋಟೋ ಆ್ಯಸ್ ಫೋಟೋ, ಕಾಲೇಜ್ ಆಸ್ ಕಾಲೇಜ್, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಮಾಡಿದ್ದಾನೆ. ಈ ನೀಡ್ಸ್ ರೆಮಿಡಿಕಲ್ ಟೀಚಿಂಗ್ ಇನ್ ವಾಟ್, ಕೆಳಗಿನ 4ರಲ್ಲಿ ಯಾವುದರಲ್ಲಿ ಬದಲಾವಣೆಗಳು ಬೇಕು ಅಥವಾ ಅದನ್ನು ಯಾವ ರೀತಿ ಗುರುತಿಸ್ತೀವಿ ಅಂತ ಪ್ರಶ್ನೆ. 50ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮತ್ತು ವೊಕ್ಯಾಬುಲರಿ, ಈ ಒಂದು ಇದರಲ್ಲಿ ಟೀಚಿಂಗ್ ಬೇಕಾಗುತ್ತೆ. ಆಪ್ಷನ್ 1 ಸರಿಯಾದ ಉತ್ತರ. ವೆನ್ ದ ಟೀಚರ್ ಇನ್ಸ್ಟ್ರಕ್ಟ್ಸ್ ದ ಕ್ಲಾಸ್ ಟು ಲಿಸನ್ ಟು ದ ಸ್ಟೋರಿ ಟು ಗೆಟ್ ದ ಜನರಲ್ ಐಡಿಯಾ ಆಫ್ ವಾಟ್ ಇಟ್ ಈಸ್ ಅಬೌಟ್, ಶಿ ಈಸ್ ಏಮಿಂಗ್ ಅಟ್ ದ ಲೆಸನ್ ಸ್ಟೇಜ್ ಆಫ್ ವಾಟ್. ಸೊ 51ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಲಿಸನಿಂಗ್ ಫಾರ್ ಸ್ಪೆಸಿಫಿಕ್ ಇನ್ಫಾರ್ಮೇಷನ್. ಯಾವುದಾದ್ರೂ ಸ್ಪೆಸಿಫಿಕ್ ಇನ್ಫಾರ್ಮೇಷನ್ನ ನಾವು ತಿಳಿಸ್ಬೇಕಾದ್ರೆ ಈ ರೀತಿಯಾಗಿ ನಾವು ಬಳಸ್ತೇವೆ. ಇಂಪ್ರೂವ್ಮೆಂಟ್, ಪ್ರಾಕ್ಟಿಕಲ್, ಸಬ್ಸ್ಟಿಟ್ಯೂಟ್, ಫೋಟೋಗ್ರಾಫ್, ದೀಸ್ ವರ್ಡ್ಸ್ ಫಾಲ್ಸ್ ಇನ್ ಟು ವಿಚ್ ಗ್ರೂಪ್ ಅಂತ ಕೇಳಿದ್ದಾರೆ? ಪಾಲಿಸಿಲೋಬಿಕ್ ವರ್ಡ್ಸ್. ಆಪ್ಷನ್ 4 ಸರಿಯಾದಂಥ ಉತ್ತರ. ಸೊ 53ನೇ ಪ್ರಶ್ನೆ ಇದೆ. 53ನೇ ಪ್ರಶ್ನೆಯಲ್ಲಿ 4 ಸ್ಟೇಟ್ಮೆಂಟ್ಸ್ನ ಕೊಟ್ಟಿದ್ದಾರೆ. ಕರೆಕ್ಟ್ ಯೂಸೇಜ್ ಆಫ್ ಹೋಮೋಫೋನನ್ನು ಸರಿಯಾಗಿ ಯಾವ ವಾಕ್ಯದಲ್ಲಿ ಬಳಸಿದ್ದೀವಿ ಅಂತ 53ನೇ ಪ್ರಶ್ನೆ ಕೇಳಿದ್ದಾರೆ. 3ನೇ ಹೇಳಿಕೆಯನ್ನು ನೀವು ನೋಡ್ಬೋದು. ದ ಪಾಪ್ಯುಲೇಷನ್ ಗ್ರೋತ್ ಹ್ಯಾಸ್ ರಿಮೈನ್ಡ್ ಸ್ಟೇಷನರಿ ಫಾರ್ ಲಾಂಗ್ ಟೈಮ್ ಥ್ರೋ ವಿ ಹ್ಯಾವ್ ವಾಸ್ಟೆಡ್ ಎ ಲಾಟ್ ಆಫ್ ಸ್ಟೇಷನರಿ ಆನ್ ಇಟ್ಸ್ ಅನಾಲಿಸಿಸ್. ಈ ಒಂದು ಸೆಂಟೆನ್ಸ್ನಲ್ಲಿ ಹೋಮೋಫೋನ್ಸನ್ನು ನಾವು ಕಾಣ್ಬೋದು. ಆಪ್ಷನ್ 3 ಸರಿಯಾದ ಉತ್ತರ. ಪ್ರೊಫಿಷಿಯನ್ಸಿ ಇನ್ ರೈಟಿಂಗ್ ದ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಲರ್ನಿಂಗ್ ಈಸ್ ರಿಕ್ವೈರ್ಡ್ ವಾಟ್? 54ನೇ ಪ್ರಶ್ನೆ. ಸರಿಯಾದ ಉತ್ತರ ಆಪ್ಷನ್ 2 ದ ಕಂಪೇರ್ಡ್ ಸ್ಪೋಕನ್ ವರ್ಡ್ಸ್. ದ ಇಂಟರಾಕ್ಷನಲ್ ಟೆಕ್ನಿಕ್ ದಟ್ ಈಸ್ ಕಾಮನ್ಲಿ ಯೂಸ್ಡ್ ಟು ಪ್ರಾಕ್ಟೀಸ್ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಆಫ್ ಲ್ಯಾಂಗ್ವೇಜ್ ಇಸ್ ನೋನ್ ಆ್ಯಸ್ ವಾಟ್? 55ನೇ ಪ್ರಶ್ನೆ. ಸರಿಯಾದ ಉತ್ತರ ಡೈಲಾಗ್ ಚೈನ್ಸ್. ಆಪ್ಷನ್ 2. ದ ಕೈಂಡ್ ಆಫ್ ಆಬ್ಜೆಕ್ಟಿವ್ ಟೈಪ್ ಟೆಸ್ಟ್ ಐಟಮ್ ದಟ್ ಫಾಲ್ಸ್ ಔಟ್ ಆಫ್ ದಿ ಗ್ರೂಪ್. ಕೆಳಗಡೆ ಇರತಕ್ಕಂಥ 4 ಆಯ್ಕೆಗಳಲ್ಲಿ ಶಾರ್ಟ್ ಆನ್ಸರ್ ಟೈಪ್ ಐಟಮ್. ಸರಿಯಾದ ಉತ್ತರ 56ನೇ ಪ್ರಶ್ನೆಗೆ. 57ನೇ ಪ್ರಶ್ನೆಗೆ ಕಾನ್ವರ್ಸೇಷನ್ನು ಇಬ್ಬರು ವ್ಯಕ್ತಿಗಳ ನಡುವೆ. ಆಜಾದ್ ಹೇಳ್ತಾರೆ, ಇಫ್ ಯು ವಾಂಟ್ ಟು ರಿಲ್ಯಾಕ್ಸ್ ವಿ ಹ್ಯಾವ್ ಸಮ್ ವೆರಿ ಗುಡ್ ಗ್ಲೋರಿಫೈಯಿಂಗ್ ಹಾಲಿಡೇಸ್ ಇನ್ ಬ್ಯಾಂಗ್ಳೂರ್. ಅನೀಶ್ ಹೇಳ್ತಾರೆ ಅದಕ್ಕೆ ಉತ್ತರ, ಆ್ಯಕ್ಚುಲಿ ಐ ಥಿಂಕ್ ಫಿಶಿಂಗ್ ಈಸ್ ಮೋರ್ ರಿಲ್ಯಾಕ್ಸಿಂಗ್ ದೆನ್ ಪೇಯಿಂಗ್ ಗಾಲ್ಫ್ ಅಂತ. ಸೊ ಇಲ್ಲಿ ಅಂಡರ್ಲೈನ್ಸ್ ಮಾಡಿರ್ತಕ್ಕಂಥ ಸ್ಟೇಟ್ಮೆಂಟು ಅನೀಶ್ ಉತ್ತರ ಕೊಡ್ತಾರಲ್ಲ ಆ ಸ್ಟೇಟ್ಮೆಂಟಲ್ಲಿ ಏನಿದೆ ಅಂತ ಒಂದು ಉತ್ತರ ಪ್ರಶ್ನೆಯನ್ನು ಕೇಳಿದ್ದಾರೆ. ಅಕ್ಸೆಪ್ಟೆನ್ಸ್ ಇದೆಯಾ, ರಿಫ್ಯೂಸಲ್ ಇದೆಯಾ, ಅಂದರೆ ಒಪ್ಕೊಂಡಿದ್ದಾರಾ, ರಿಜೆಕ್ಟ್ ಮಾಡಿದ್ದಾರಾ, ಕಂಪೇರ್ ಮಾಡಿದ್ದಾರಾ, ಅಥವಾ ಪರಿಪೂರ್ಣವಾಗಿ ಅವರ ಮಾತನ್ನು ಒಪ್ಕೊಂಡಿದ್ದಾರಾ ಅಂತ ಕೇಳಿದ್ದಾರೆ. ಇಲ್ಲಿ ಕಂಪ್ಯಾರಿಸನ್ ಇದೆ. ಇಲ್ಲಿ ನೀವು ನೋಡ್ಬೋದು, ಆ್ಯಕ್ಚುಲಿ ಐ ಥಿಂಕ್ ಫಿಶಿಂಗ್ ಈಸ್ ಮೋರ್ ರಿಲ್ಯಾಕ್ಸಿಂಗ್ ದೆನ್ ಪ್ಲೇಯಿಂಗ್ ಗಾಲ್ಫ್ ಮತ್ತು ಫಿಶಿಂಗ್ ನಡುವೆ ಆತ ಕಂಪೇರ್ ಮಾಡಿದ್ದಾನೆ. ಇಲ್ಲಿ ಅಂಡರ್ಲೈನ್ ಸ್ಟೇಟ್ಮೆಂಟ್ ಬಗ್ಗೆ ಏನು ಎಕ್ಸ್ಪ್ರೆಸ್ ಮಾಡುತ್ತೆ ಅಂತ ಕೇಳಿರೋದ್ರಿಂದ ಕಂಪ್ಯಾರಿಸನ್ ಸರಿಯಾದ ಉತ್ತರ ಆಗುತ್ತೆ. ಮಿಸ್ಟರ್ ಗುಣಶೇಖರನ್ ವಾಸ್ ಎಲೆಕ್ಟೆಡ್ ಆಸ್ MLA ಫಾರ್ ದ ಫಸ್ಟ್ ಟೈಮ್, ದ ಸ್ಟೇಟ್ಮೆಂಟ್ ಕ್ಯಾನ್ ಬಿ ರಿಟರ್ನ್ ಕರೆಕ್ಟ್ಲಿ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ 3 ಮಿಸ್ಟರ್ ಗುಣಶೇಖರನ್ ವಾಸ್ ಎಲೆಕ್ಟೆಡ್ ಆಸ್ ದ MLA ಫಾರ್ ದ ಫಸ್ಟ್ ಟೈಮ್. ನೇಮ್ ಇರೋದ್ರಿಂದ ದಿ ಅನ್ನೋ ಒಂದು ಪದವನ್ನು ನಾವಿಲ್ಲಿ ಬಳಸಬೇಕಾಗತ್ತೆ. ದ ಸ್ಪೀಕಿಂಗ್ ಎಬಿಲಿಟಿ ಗಿವ್ಸ್ ದ ಲರ್ನರ್ ಎನಫ್ ಕಾನ್ಫಿಡೆನ್ಸ್ ಟು ಅಕ್ವೈರ್ ದ ಸ್ಕಿಲ್ ಆಫ್ ರೀಡಿಂಗ್ ಆ್ಯಂಡ್ ರೈಟಿಂಗ್. ದಿಸ್ ಮೀನ್ಸ್ ವಾಟ್ ಅಂತ ಕೇಳಿದ್ದಾರೆ.
59 ಪ್ರಶ್ನೆ ಸರಿಯಾದ ಉತ್ತರ. ದ ಲರ್ನರ್ ಮಸ್ಟ್ ಲರ್ನ್ ಟು ರೈಟ್ ಫಸ್ಟ್ ಅನ್ನೋದು ಸರಿಯಾದ ಉತ್ತರ. ಕೊನೆ ಪ್ರಶ್ನೆ. ಸ್ನೇಹ ಆಸ್ ರಿಟರ್ನ್ ದ ವರ್ಡ್ ಮಾಮ್, ವಾಕ್, ಟಾಕ್ ಆಸ್ ಬಾಮ್, ವಾಕ್, ಟಾಕ್ ಅಂದರೆ ಎಲ್ಲ ಸೈಲೆಂಟ್ ಆಗಿವೆ ಇಲ್ಲಿ. ಹರ್ ಟೀಚರ್ ಮಸ್ಟ್ ಟೀಚ್ ಅರ್ ಅಬೌಟ್ ವಾಟ್ ಅಂತ ಕೇಳಿದೆ. ಸೊ ನಾನು ಉತ್ತರದಲ್ಲಿ ಪ್ರಶ್ನೆಯಲ್ಲಿ ಹೇಳಿದ್ನಲ್ಲ ಅದೇ ರೀತಿ ಸೈಲೆಂಟ್ ಲೆಟರ್ಸ್ ಬಗ್ಗೆ ಅವರ ಟೀಚರು ಸ್ನೇಹನ್ಗೆ ಹೇಳಬೇಕಾಗುತ್ತೆ. ವಾಕ್, ಟಾಕ್, ಬಾಮ್ ಅಂತ ಹೇಳ್ತಾ ಇದ್ವಿ, ಬಟ್ ಅಲ್ಲಿ ಎಲ್ಲ ನಾವು ಪ್ರನೌನ್ಸ್ ಮಾಡಬೇಕಾಗಿದ್ದು ಇರೋದಿಲ್ಲ, ಬಟ್ ಬರಿಬೇಕಾದಾಗ ಎಲ್ಲಿರುತ್ತೆ. ಸೊ ಸೈಲೆಂಟ್ ಲೆಟರ್ಸ್ ಬಗ್ಗೆ ಅವರ ಟೀಚರು ಆಕೆಗೆ ಹೇಳಬೇಕಾಗತ್ತೆ. ಇದಿಷ್ಟು ಕೀ ಉತ್ತರಗಳು, ಅಧಿಕೃತವಾದಂಥ ಕೀ ಉತ್ತರಗಳಲ್ಲ ಇವೆಲ್ಲ. ಈ ಇಲಾಖೆ ಪ್ರಕಟ ಮಾಡ್ತಕ್ಕಂಥ ಕೀ ಉತ್ತರಗಳು ಅಂತಿಮವಾಗಿರ್ತವೆ. ಒಂದು ಸಲ ನೀವು ಚೆಕ್ ಮಾಡ್ಕೊಂಡಿರಿ. ಇನ್ನು PDF ಬೇಕು ಅಂದರೆ ಟೆಲಿಗ್ರಾಮ್ ಜಾಯ್ನ್ ಆಗಿ. ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ. ವೆಬ್ಸೈಟಲ್ಲೂ ಕೂಡ ಅಪ್ಲೋಡ್ ಆಗಿದೆ. ಡಿಸ್ಕ್ರಿಪ್ಷನಲ್ಲಿ ಒಂದು ಸಲ ಲಿಂಕನ್ನು ಚೆಕ್ ಮಾಡಿ. ಸಿಗೋಣ ಮತ್ತೊಂದು ವೀಡಿಯೋಂದಿಗೆ. ಎಲ್ರಿಗೂ ಧನ್ಯವಾದ.